ಕಲಾವಿದರ ಕಥೆ ನಮ್ಮ ಜೊತೆ. ನಮಸ್ಕಾರ ವೀಕ್ಷಕರೇ, ನಾನು ಶರಣಬಸವ ಬಿಕೆ. ಎಂತ ಅಂದ ಐತೆ, ಎಂತ ಚಂದ ಐತೆ ನಮ್ಮೂರ ಶಾಲೆ. ತಾವೆಲ್ಲ ಇದನ್ನು ಕೇಳಿರಬೇಕಲ್ವೇ? ಆ ಗಾನವನ್ನ ಹಾಡಿದಂತ ಗಾಯಕಿ ನಮ್ಮ ಜೊತೆಗಿದ್ದಾರೆ. ಅವ್ರು ಯಾರು ಗೊತ್ತಾ? ಅದೇ ರುಬಿನಾ ನದಾಬ್. ನಾವು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಲಾವಿದರ ಕಥೆ ನಮ್ಮ ಜೊತೆ. ವೆಲ್ಕಮ್ ಟು ಅವರ್ ಕಾರ್ಯಕ್ರಮ ರುಬಿನ್. ತಾವೆಲ್ಲ ಈಗ ನೋಡ್ತಾ ಇದ್ದೀರಿ, ರುಬಿನಾ ನಮ್ಮ ಜೊತೆಗಿದ್ದಾರೆ. ರುಬಿನಾ, ತಾವು ಈ ಸಂಗೀತ ಜರ್ನಿ ಹೇಗೆ ಪ್ರಾರಂಭವಾಯಿತು ಅನ್ನೋದನ್ನ? ಸರ್, ನಾ ಫಸ್ಟಿಗೆ ನಂಗೆ ಸಂಗೀತದ ಬಗ್ಗೆ ಅಷ್ಟೇನು ನಾಲೆಡ್ಜ್ ಇರಲಿಲ್ಲ ಸರ್. ಫಸ್ಟಿಗೆ ನಾನು ಅಂದ್ರೆ 4th ಸ್ಟ್ಯಾಂಡರ್ಡಿಗೆ ಬಂದಿದ್ದು ಸರ್. ಹಿಂಗೆ ಸ್ಕೂಲ್ ಒಳಗೆ ಪ್ರತಿಭಾ ಕಾರಂಜಿ ಅಂತ ನಡೀತಿದ್ವಲ್ಲ ಸರ್. ಆವಾಗ ನಮ್ಮ ಟೀಚರ್ಸ್ ಹಿಂಗೆ ಎಲ್ರದ್ದು ಸ್ಟೂಡೆಂಟ್ಸ್ ಎಲ್ರದ್ದು ವಾಯ್ಸ್ ಚೆಕ್ ಮಾಡ ಅಂತಿದ್ರು ಸರ್. ಆವಾಗ ನಾನು ಇಲ್ಲ, ರುಬಿನನ್ ವಾಯ್ಸ್ ಚಲೋ ಐತಿ ಅಂತ ಹೇಳಿ ಹಿಂಗೆ ಪ್ರತಿಭಾ ಕಾರಂಜಿಗೆಲ್ಲ ಸೇರಿದ್ದು ಸರ್. ಅದು ಜಿಲ್ಲಾ ಮಟ್ಟದವರೆಗೂ ಹೋಗಿತ್ತು ರೀ. ಅದರಿಂದ ನೋಡೋಣ ಒಂದ್ಸರಿ ಸರಿಗಮಪ ಆಡಿಷನ್ ಕೊಡ್ಸೋಣ ಅಂತ ಹೇಳಿ ನಮ್ಮ ಟೀಚರ್ಸ್ ಎಲ್ಲ ಸರಿಗಮಪ ಆಡಿಷನ್ ಕೊಟ್ಟರು ಸರ್. ಇದು ಒಂದ್ಸರಿ ಹಂಗ ನೋಡೋಣ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಚಲೋ ಕೊಟ್ರಾತ ಅಂತ ಹೇಳಿ ಅದು ಫಸ್ಟ್ ಟೈಮ್ಗೆ ಸೆಲೆಕ್ಟ್ ಆಗಿತ್ತು ಸರ್. ಹಂಗಾಗಿ ಈಗ ತಾವು ಫಸ್ಟ್ ಟೈಮ್ ಸೆಲೆಕ್ಟ್ ಆಗ್ತೀರಿ, ಸರಿಗಮಪ ವೇದಿಕೆಗೆ ಹೋಗ್ತೀರಿ. ಸರಿಗಮಪದ ವೇದಿಕೆಯಲ್ಲಿ ಹಾಡುವಾಗ ನಿಮಗೆ ಹಾಡು ಬದಲಾವಣೆ ಆಗ್ತದೆ. ಹಾಡಿನ ದಾಟಿ ಇದನ್ನ ಸಾಹಿತ್ಯ ಬದಲಾವಣೆ ಆಗ್ತದೆ. ಅದು ಹೇಗೆ ಸರ್? ಅಂದರೆ ನಾ ಇನ್ನು ಸರಿಗಮಪ ಹೋಗೋಕ್ಕೂ ಮುಂಚೆ ನಮ್ಮ ಟೀಚರ್ಸು ನನ್ನ ಜೊತೆ ಆ ಸಾಂಗ್ ಹಾಡಿಸಿದ್ರಿ ಸರ್. ಅಂದ್ರೆ ನಮ್ಮ ಸ್ಕೂಲ್ ಬಗ್ಗೆ ಒಂದು ಬೊಂಬೆ ಹೇಳ್ತೈತೆ ಸಾಂಗ್ ಇದೆ ಸರ್. ಆ ಸಾಂಗಿಂದ ನಮ್ದು ಸ್ಕೂಲ್ ಸಾಂಗ್ ಮಾಡಿದ್ರಿ ಸರ್. ಎಷ್ಟು ಚಂದ ಐತೆ, ಎಂತ ಅಂದ ಐತೆ ಅಂತ. ನನಗೆ ಅದು ಲಿರಿಕ್ಸ್ ಅದ ಬಾಯ್ ಒಳಗೆ. ಇವಾಗ ಹಾಡ್ಬೋದಾ? ಹಾ ಸರ್, ಹಾಡ್ಬೋದು. ಎಷ್ಟು ಚಂದ ಐತೆ, ಎಂತ ಅಂದ ಐತೆ ನಮ್ಮೂರ ಶಾಲೆ, ಎಷ್ಟು ಚಂದ ಐತೆ, ಎಂತ ಅಂದ ಐತೆ ನಮ್ಮೂರ ಶಾಲೆ, ಜ್ಞಾನದ ಗುಡಿಯೋ ನಮ್ಮಿ ಶಾಲೆ, ಅಜ್ಞಾನವ ಕಳೆವ ಜ್ಯೋತಿಯ ಮಾಲೆ, ಆರಾಧಿಸಿ ಆಲಾಪಿಸಿ ಶಾಲೆಗೆ ನಾ ಬರುವೆ, ಪಾಠದಲ್ಲೂ ನೋಡು ಆಟದಲ್ಲೂ ನೋಡು, ಎಂದು ಸೋಲದು ಸೋತು ತಲೆಯಾಗದು, ಎಷ್ಟು ಚಂದ ಐತೆ, ಎಂತ ಅಂದ ಐತೆ ನಮ್ಮೂರ ಶಾಲೆ. ಇದು ಸಾಹಿತ್ಯ ನೀವೇ ಮಾಡ್ಕೊಂಡಿದ್ದ ಅಥವಾ ಯಾರು ಬರ್ಕೊಟ್ಟಿದ್ದ? ಇಲ್ಲ ಸರ್, ನಮ್ಮ ಟೀಚರ್ ಬರ್ದಿದ್ರಿ ಸರ್. ಅನ್ಸೂಯ ಟೀಚರ್ ಅಂತ ಇದ್ರಿ ಸರ್. ಅದನ್ನ ಅವರು ಬರೆದು ಪ್ರಮೋದ್ ಸರ್ ಅಂತ ನಂಗೆ ಅದು ಫುಲ್ ಎಲ್ಲ ಕಲಿಸಿ, ಅದನ್ನ ನಾನು ಟಿವಿ ಒಳಗ ಬೊಂಬೆ ಹೇಳತೈತೆ ಸಾಂಗ್ ಹೇಳಕ್ ಹೋಗಿ ಇದೇ ಟ್ಯೂನ್ ಸೆಟ್ ಮಾಡಬೇಕು ಅಂತ ಹೇಳಿ ಪ್ರೀ ಪ್ಲಾನಿಂಗ್ ಇತ್ತು ಅದು ಸರ್. ಹಂಗೇನಿಲ್ಲ ಸರ್, ಅದು ಅವರು ರಾಜೇಶ್ ಕೃಷ್ಣನ್ ಸರ್ ಹೇಳಿದ್ರಿ, ನೀ ಬೇರೆ ಯಾವ್ದಾದ್ರು ಸಾಂಗ್ ಹಾಡು ಅಂತ. ಅವಾಗ ನಾ ಬೊಂಬೆ ಹೇಳತೈತೆ ಸಾಂಗ್ ಹಾಡಾತೈತಿ ಸರ್. ಅದು ಹಾಡ್ತಾ ಹಾಡ್ತಾ ಈ ಲಿರಿಕ್ಸ್ ಬಂದ್ಬಿಡ್ತು ಸರ್. ಆಮೇಲೆ ನಿಮ್ಗೆ ರಾಜೇಶ್ ಕೃಷ್ಣನ್ ಸರ್ ಮತ್ತೆ ವಿಜಯ್ ಪ್ರಕಾಶ್ ಸರ್ ಅದ್ರ ಬಗ್ಗೆ ಬಹಳಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಪ್ಲಸ್ ಪಾಯಿಂಟ್ ಅದ ಸರ್, ನಾ ಆ ಹಾಡಿಂದನೇ ಇಲ್ಲಿವರೆಗೂ ಬರಾಕ್ ಸಾಧ್ಯ ಅಲ್ಲ. ಆ ಫೀಲಿಂಗ್ ಹೇಗಿತ್ತು? ಅದು ಎಲ್ಲ ಸ್ಟೇಜ್ ಮೇಲೆಲ್ಲ ಎಲ್ಲ ಜಡ್ಜಸ್ ಎಲ್ಲ ಬಂದು ಅದ ಸಾಂಗಿನ ಬಗ್ಗೆ ಎಲ್ಲ ಮಾತಾಡಿ ನಮ್ಮ ಟೀಚರ್ಸ್ ಬಗ್ಗೆ ಎಲ್ಲ ಫುಲ್ ಇದು ಮಾಡಿದ್ರು. ಅಲ್ಲಲ್ಲ, ಆ ಅನುಭವ ಹೇಗಿತ್ತು ಅಂತ ಆ ಕ್ಷಣ? ಹಾಂ ಸರ್, ಆ ಕ್ಷಣ ಖುಷಿ ಕೊಡ್ತು ಸರ್. ಅಂದರೆ ನನ್ನ ಲೈಫ್ ಒಳಗೆ ಅದ ಫಸ್ಟ್ ಟೈಮ್ಸ್ ಅಂಥ ದೊಡ್ಡ ವೇದಿಕೆ ಸರ್. ಆ ದೊಡ್ಡ ವೇದಿಕೆ ಒಳಗೆ ಅದು ಮಿಸ್ ಆಗಿ ಆ ಸಾಂಗ್ ಬಂತು. ಎಲ್ಲ ಈ ಥರ ಆಕೇತಿ ಅಂತ ಮನಸ್ಸೊಳಗೂ ಅನ್ಕೊಂಡಿದ್ದಿಲ್ಲ ಸರ್. ಅದೆಲ್ಲ ಫುಲ್ ಖುಷಿ ಕೊಟ್ಟಿದೆ. ಒಂದು ಪುಟ್ಟ ಹಳ್ಳಿಯ ಹುಡುಗಿ ರುಬಿನಾ ಈ ಹಾಡಿನ ಮುಖಾಂತರ ಪುನೀತ್ ರಾಜ್ಕುಮಾರನ್ನ ಮನೆಗೆ ಹೋಗ್ತಾರೆ. ಅದು ಹೇಗಿರುತ್ತೆ ಫೀಲಿಂಗ್? ಹಾಂ ಸರ್, ಈ ಸಾಂಗ್ ಕೇಳಿ ವಿ.ಪಿ. ಸರ್ ಹೇಳಿದ್ರಿ ಸರ್, ಅಪ್ಪು ಸರ್ಗೆ ಈ ಸಾಂಗ್ ಕೇಳಿಸಿ ರುಬಿನಾ ಬಗ್ಗೆ ಏನು ಹೇಳ್ತಾರ ಅದನ್ನ ಕೇಳೋಣ ಅಂತ. ಅವಾಗ ಅಪ್ಪು ಸರ್ ಈ ಸಾಂಗ್ ಕೇಳಿ, ಇಲ್ಲ ನಾ ರುಬಿನನ್ ನೋಡ್ಬೇಕಂತ ಹೇಳಿ ಅವ್ರ ಮನೆಗೆ ಕರೆಸ್ಕೊಂಡು ಸರ್, ಅವ್ರು ಎಷ್ಟು ಚಂದ ನನ್ನ ಭಾಷೆ ಒಳಗೆ ಆಡೋ ಭಾಷೆದೊಳಗೆ ನಿನ್ನ ಹೆಸರು ಏನ್ಮಾ, ನಾ ಫಸ್ಟಿಗೆ ಹೋಗಿದ್ದು ಸರ್. ಅಂದ್ರೆ ಅವ್ರದ್ದೇನೋ ಬೇರೆ ಕೆಲಸ ಇತ್ತು ಸರ್. ನಾ ಅಲ್ಲಿ ಕುಂತಿದ್ರಿ, ಅಲ್ಲ ಅವ್ರು ಬರೋವರೆಗೂ. ಅವ್ರು ಬಂದಾಗ ನನಗೆ
ನಂಬಕ್ ಆಗವಲ್ ಸರ್, ಅದು ಅಪ್ಪು ಸರ್ ನನ್ನ ಕಣ್ ಮುಂದೆ ಅದಾರನ್ನ ಇದನ್ನ ಫೀಲ್ ಮಾತಾಡಕ್ ಆಗವಲ್ ಸರ್, ಅಷ್ಟು ಖುಷಿ ಆಗಿತ್ತು ಸರ್. ಆಮೇಲೆ ಬಂದು ನನ್ನ ಪಕ್ಕ ಕುತ್ಕೊಂಡು ಹಿಂಗ ನಿನ್ನೂರು ಯಾವುದು, ನಿಮ್ಮ ಅಪ್ಪ ಅಮ್ಮನ ಹೆಸರೇನು, ಅವ್ರು ಏನು ಕೆಲಸ ಮಾಡ್ತಾರ, ನಿನ್ನ ಸ್ಕೂಲ್ ಯಾವುದು ಅಂತ ನನ್ನ ಜೊತೆ ಆಡು ಭಾಷೆದೊಳಗೆ ಎಷ್ಟು ಚಂದ ಮಾತಾಡ್ಸಿದ್ರು ಸರ್ ಅವರು. ನಿಮಿಷಕ್ಕೂ ಜ್ಯೂಸ್ ಕುಡಿತೀಯಾ, ಊಟ ಮಾಡ್ತೀಯಾ, ಹಾಲು ಕುಡಿತೀಯಾ ಅಂತ ಹಿಂಗ ಕೇಳ್ತಿದ್ರು ಸರ್. ಓಕೆ. ರೂಬಿನಾ, ಪುನೀತ್ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಿದ್ಮೇಲೆ ನಿನ್ನ ಬೇಡಿಕೆ ಏನಾಗಿತ್ತು? ಅಂದ್ರೆ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೆ ಅವ್ರ ಹತ್ರ ಅಂತ? ಸರ್ ನಂಗದು ಇಲ್ಲೇ ಇಲ್ಲ ಸರ್, ಅವ್ರು ನೋಡೋದ ಒಂದು ದೊಡ್ಡ ಖುಷಿ ಸರ್ ನಂಗೆ. ಅವ್ರ ಮುಂದೆ ಅದಾರನ್ನ ಇದೂನು ಇಲ್ಲ ಸರ್, ಫುಲ್ ಬಾಯೊಳಗೆ ಮಾತು ಬರ್ವಲ್ ಸರ್, ಅಷ್ಟು ನರ್ವಸ್ ಫೀಲ್ ಆಗಿತ್ತು ಸರ್. ಓಕೆ ಓಕೆ ಓಕೆ. ಈಗ ನಿನಗೆ ಶಾಲೆ ಬಗ್ಗೆ ಅಪಾರ ಪ್ರೀತಿ ಅಲ್ವಾ? ಸಾಕಷ್ಟು ಶಾಲೆ ಬಗ್ಗೆನೇ ನಿನ್ನ ಗಾನಲಹರಿ ಏನಿದೆ, ಎಲ್ಲಿ ಪ್ರೋಗ್ರಾಮ್ ಕೊಟ್ಟರು ಶಾಲೆ ಬಗ್ಗೆ ಅಪಾರ ಅಭಿಮಾನದಿಂದ ಅಲ್ಲಿಂದ ನನ್ನ ಶಾಲೆಗೆ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀನಿ ನೀನು. ನನಗೆ ಅಲ್ಲಿ ಆ ಸಂಸ್ಥೆಯಿಂದ ಶಾಲೆಗೆ ಏನಾರ ಸಿಗುತ್ತಾನೋ ಅಂತೇಳಿ ಅದು ಆ ಕಾನ್ಸೆಪ್ಟ್ ಬಂದಿದ್ದು ಹೆಂಗೆ ನಿನ್ನ ತಲೆಗೆ? ನನ್ನ ಶಾಲೆಗೆ ಒಂದು ಏನಾರ ಮಾಡಬೇಕು, ಎಲ್ಲರ ತಲೆಯಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಸಾಧ್ಯ ಆಗಿದ್ದು ನನ್ನ ಎಲ್ಲ ಟೀಚರ್ಸಿಂದ ಸರ್. ನನ್ನ ಟೀಚರ್ಸ್ ಎಷ್ಟು ನನ್ನ ಇಲ್ಲಿವರೆಗೂ ನಿಲ್ಲೋಕ್ಕೂ ಎಲ್ಲದಕ್ಕೂ ನನಗೆಲ್ಲ ಕಡೆ ಸಪೋರ್ಟ್ ನಮ್ಮ ಟೀಚರ್ಸ್ ಸರ್, ಅವರಿಂದ ಎಲ್ಲ ಇದು. ರೂಬಿನಾ ಜೀವನ ಭಾಳ ಅಷ್ಟೊಂದು ಸುಲಭ ಇರಲಿಲ್ಲ ಅಂತಕ್ಕಂಥದ್ದು. ಭಾಳ ಬಡತನದ ಪರಿಸ್ಥಿತಿ, ತಂದೆ ತಾಯಿ ಕೂಡ ಬಡತನದಲ್ಲಿ ಬಂದಿದ್ದು. ಹೇಗೆ ಅದೆಲ್ಲ ಯಾವ ಥರ ನೀವು ಕಷ್ಟವನ್ನು ಈಸ್ಕೊಂಡು ಮುಂದಕ್ಕೆ ಬಂದ್ರಿ? ಅದೇ ಸರ್, ಫಸ್ಟಿಗೆ ನನ್ನ ಲೈಫ್ ಸ್ಟೈಲ್ ಇದೆಲ್ಲ ಇರಲಿಲ್ಲ ಸರ್. ನಮ್ಮ ಅಪ್ಪ ಅಮ್ಮ ಹೊಲಕ್ಕೆ ಹೋಗಿದ್ರಿ, ನಾವು ಸ್ಕೂಲಿಗೆ ಹೋಗಿ ಬರ್ತಿದ್ವಿ. ನಮ್ಮ ಬಾಬಾಗ ನಾವು 4 ಜನ ಮಕ್ಕಳ್ರಿ, ಅದ್ರೊಳಗೆ ದೊಡ್ಡಕ್ಕೆ ನಾನು. ಹೊಲಕ್ಕೆ ಹೋಗೋದು ಮನಿ ಇದೇ ಇತ್ರಿ ನಮ್ದು. ಅದೆಲ್ಲ ಇರ್ಲಿಲ್ಲ ಸರ್. ಇದು ಸರಿಗಮಪ ಹೋಗಿ ಬಂದಾದ್ಮೇಲೆ ಹೊಲಕ್ಕೆ ಹೋಗ್ತಿದ್ರ ಅಥವಾ ಸ್ಕೂಲ್ ಬಿಡುವ? ಸರ್ ಅಂದ್ರೆ ಸರ್ ಸಂಡೇ ಹಿಂಗೆಲ್ಲ ಯಾವ ತರ ಕೆಲಸ ಮಾಡ್ತಿದ್ರಿ? ಅದ ಹತ್ತಿ ಬಿಡ್ಸಾಕ ಆ ತರ ಹಿಂಗ ಹೋಗಿದ್ವಿ ಸರ್. ನಿಮ್ದು ಸ್ವಂತ ಹೊಲಕ್ಕೆ ಹೋಗ್ತೀರಾ ಮತ್ತೆ ಬೇರೆಯವರು? ಇಲ್ಲ ಸರ್, ನಮ್ ಸ್ವಂತ ಹೊಲಕ್ಕ ಹೋಗಿದ್ವಿ ಸರ್. ಅಷ್ಟ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಅಷ್ಟ ಮಕ್ಕಳು ಓದ್ಲಿ ಅಂತ ಬಿಟ್ಟಿದ್ರಿ ಸರ್. ಯಾವಾಗ್ಲೂ ಅದನ್ನೇ ಮಾಡಿಸ್ತಿದ್ದಿಲ್ಲ ಸರ್. ಹಂಗ ನಮ್ಮ ಹೊಲ ಅಲ್ಲ ಸರ್, ನಾವು ಖುಷಿಗೋಸ್ಕರ ಹೋಗ್ತಿದ್ವಿ. ಸಂಗೀತದ ಕಲಿಬೇಕು ಅಂತಕ್ಕಂಥದ್ದು ಎಷ್ಟನೇ ಕ್ಲಾಸಿಂದ ನಿಮ್ಗೆ ಅದು ಮನದಲ್ಲಿ ಬಂತು ಸರ್? ಅದು ನಾನು ಸಂಗೀತದ ಫೀಲ್ಡ್ ಬರ್ತೇನಂತ ಇರ್ಲಿದ್ದು ಇಲ್ಲ ಸರ್. ಅದ ಹಿಂಗ ಪ್ರತಿಭಾ ಕಾರಂಜಿ ಬರ್ತಿತ್ತಲ್ಲ ಸರ್, ಅದ ಅವಾಗಿಂದ ಅಲ್ಲಿ ಸರಿಗಮಪ ಹೋಗಿ ಬಂದಾದ್ಮೇಲೆ ನಮ್ ಮ್ಯೂಸಿಕ್ ಕ್ಲಾಸಿಗೆ ಹಚ್ಚಿತ್ತು ಸರ್. ಓಕೆ ಓಕೆ ಓಕೆ. ನೀವು ಏನು ಪ್ರತಿಭಾ ಕಾರಂಜಿಯಲ್ಲಿ ಹಾಡಿದ್ದೆ, ನಿಮಗೆ ವೇದಿಕೆ ಸರ್? ಹೌದು, ನನ್ನ ಪ್ರತಿಭಾ ಕಾರಂಜಿ ನಮ್ಮ ಸರ್ಸ್ ಎಲ್ಲ ಸೇರಿಸಿ ಅದು ಜಿಲ್ಲಾ ಮಟ್ಟದವರೆಗೂ ಹೋಗಿತ್ತು ಸರ್. ಸೊ ಹಂಗಾಗಿ ಕಿದ್ ವಾಯ್ಸ್ ಚಲೋ ಐತಿ, ಹಿಂಗ ಸರಿಗಮಪ ಆಡಿಷನ್ ಕೊಡೋಣ ಅಂತ ಹೇಳಿ ಕೊಟ್ಟಿದ್ದು ಸರ್. ಅಲ್ಲಿಗೆ ಬಂದಾದ್ಮೇಲೆ ನಾ ಇಲ್ಲಿ ಸೆಲೆಕ್ಟ್ ಆದ್ಮೇಲೆ ಈಗ ಸದ್ಯ ಸದಾಶಿವ ಐಹೊಳೆ ಗುರುಗಳಂತ ಅದಾರ ಸರ್, ಧಾರವಾಡದೊಳಗೆ, ಅಲ್ಲಿ ಮ್ಯೂಸಿಕ್ ಕಲಿತೇನೆ. ಮ್ಯೂಸಿಕ್ ಕಲಿತಾ ಇದ್ದೀರಿ ಅವ್ರ ಹತ್ರ. ಸೊ ಸರಿಗಮಪ ಹೋಗೋದಕ್ಕಿಂತ ಮುಂಚೆನೆಲ್ಲ ಫೀಲಿಂಗ್ಸ್, ಮತ್ತೆ ಸರಿಗಮಪ ಬಂದಾದ್ಮೇಲೆ ಫೀಲಿಂಗ್ಸ್ ಏನಾದ್ರೂ ಶೇರ್ ಮಾಡ್ಕೋಬೋದಾ? ಹಾ ಸರ್, ಸರಿಗಮಪ ಹೋಗೋಕ್ಕೂ ಮುಂಚೆ ನಂಗೇನು ಹೊರಗಿನ ಪ್ರಪಂಚನೇ ಗೊತ್ತಿರ್ಲಿಲ್ಲ ಸರ್. ಜಸ್ಟ್ ನಮ್ಮ ಸ್ಕೂಲ್, ನಾನು ನಮ್ಮೂರು ಅಷ್ಟೇ ಸರ್. ನಮ್ಮ ಡಿಸ್ಟ್ರಿಕ್ಟ್ ಸತ್ಗಿ ನಾನು ನೋಡಿದ್ದಿಲ್ಲ ಸರ್. ಅದಾದ್ಮೇಲೆ ಪ್ರತಿಭಾ ಕಾರಂಜಿ ಹಿಂಗೆ ಹೋದಾಗ ಅಷ್ಟೇ ನೋಡ್ತಿದ್ದು ಸರ್. ಅಲ್ಲಿಗೆ ಹೋಗಿ ಬಂದಾದ್ಮೇಲೆ ಇಡೀ ಕರ್ನಾಟಕದ ಕಡೆ ಎಲ್ಲ ರೂಬಿನಾ ಅಂತ ಎಲ್ಲ ರೆಕಗ್ನೈಸ್ ಮಾಡ್ತಿದ್ರು ಸರ್. ಎಷ್ಟು ಚಂದ ಅವಾಗ ನಂದು ಕಣ್ಣಿಂದ ಫೇಮಸ್ ಆಗಿತ್ತು ಸರ್. ಅಪ್ಪು ಸರ್ ಸತ್ಗಿ ಕಣ್ಣು ಹೆಂಗದಾಳ, ಆರಾಮದಾಳನ ಅಂತ ಹಿಂಗೆಲ್ಲ ಕೇಳ್ತಿದ್ರು ಸರ್. ಅಲ್ಲಿಗೆ ಹೋಗಿ ಬಂದಾದ್ಮೇಲೆ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಯ್ತು ಸರ್. ಎಲ್ಲ ಕಡೆ ಅಪಾರ್ಚುನಿಟೀಸ್ ಬರಂತು ಸರ್. ಫಂಕ್ಷನ್ಸಿಗೆಲ್ಲ ಹೋಗ್ತಿದ್ರಿ, ಹಾಗಾಗಿ ನಮ್ಗೆ. ರೂಬಿನಾ, ನಿನ್ನ ಫೇವ್ರೇಟ್ ಹಾಡು ಯಾವುದು? ಸರ್ ನಂದು ಅಪ್ಪು ಸರ್ ಸಾಂಗ ಸರ್, ಬೊಂಬೆ ಹೇಳತೈತೆ ಎಷ್ಟೋ ಜನ, ಅದು ಬಿಟ್ರೆ ಅಪ್ಪು ಸರ್ಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀನಿ ಸರ್. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯೋ ತುಂಬಿದೆ ನನ್ನಲ್ಲಿ, ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯೋ ತುಂಬಿದೆ ನನ್ನಲ್ಲಿ. ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ, ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ, ಹಗಲಲ್ಲಿ ತಿರುಗಿ ಬಳಲಿದೆ, ഇരുളಲಿ ಬಯಸಿ ಕೊರಗೆ
ದಿನವೂ ನಿನ್ನ ನಾ ಕಾಣದೆ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯೋ ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ಈ ಹಾಡು ಯಾರಿಗೋಸ್ಕರ? ಅಪ್ಪು ಸರ್. ಓಕೆ, ಇನ್ನೂ ಆ ನೆನಪು ಕಾಡ್ತದಲ್ಲ. ಹಾಂ ಸರ್, ಹೌದು. ರುಬಿನಾ, ಹಾಂ ಸರ್. ತಾವು ಸಂಗೀತ ಜರ್ನಿ ಆಡಿಷನ್ ಕೊಡೋಕಿನ ಪೂರ್ವದಲ್ಲಿ ಮತ್ತು ಆಡಿಷನ್ ಕೊಡೋ ಸಂದರ್ಭದಲ್ಲಿ ಹೇಗಿತ್ತು ಅಂತ? ಸರ್, ನಾ ಆಡಿಷನ್ ಕೊಡೋಕ್ಕೂ ಮುಂಚೆ ಅಂದ್ರೆ ನಾ ಫಸ್ಟ್ ಹಾವೇರಿ ಒಳಗಿತ್ತು ಸರ್. ಇನ್ನೊಂದು 2 ದಿನದೊಳಗ ಹಾವೇರಿ ಒಳಗ ಆಡಿಷನ್ ಇತ್ತು ಸರ್. ಅಷ್ಟು ದಿನದೊಳಗ ನಂಗೆ ಕಲಿಯಕ್ ಆಗ್ಲಿಲ್ಲ ಸರ್. ಅದಕ್ಕೆ ನಾ ಗದಗೊಳಗೆ ಫಸ್ಟ್ ಆಡಿಷನ್ ಕೊಟ್ಟಿದ್ದು ಸರ್. ನಮ್ಮ ಟೀಚರ್ಸ್ ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ ಸರ್. ನಮ್ಮ ಅಪ್ಪಾಜಿ ಎಲ್ಲರೂ ಅಲ್ಲಿ ಗದಗೊಳಗೆ ಅಜ್ಜಾರ್ ಮಠದೊಳಗ ಆಡಿಷನ್ ಕೊಟ್ಟಿದ್ದೆ ಸರ್. ನಾ ಫಸ್ಟಿಗೆ ಫಸ್ಟ್ ರೌಂಡ್ ಸೆಲೆಕ್ಟ್ ಅಂದ್ರೆ ನೀ ಸೆಲೆಕ್ಟ್ ಆದ್ರೆ 15 days ಒಳಗೆ ಕಾಲ್ ಬರ್ತೈತ್ಮಾ ಅಂತ ಹೇಳಿದ್ರಿ ಸರ್. ನಮ್ದು ಅವಾಗ ಕೀಪ್ಯಾಡ್ ಫೋನ್ ಇತ್ತು ಸರ್, ನಮ್ಮ ಅಪ್ಪಾಜಿದು. ಅದು ಎಲ್ಲ ಹಿಂಗ ನೆಟ್ವರ್ಕ್ ಎಲ್ಲ ಸಿಗ್ತಿದ್ದಿಲ್ಲ ಸರ್. ಅವ್ರು ಕಾಲ್ ಮಾಡ್ಯಾರ ಸರ್, ನಮಗೆ ಅದು ಗೊತ್ತಾಗಿಲ್ಲ ಸರ್. ಒಂದಿನ ಹಿಂಗ ನಮ್ಮ ಅಪ್ಪಾಜಿ ಹೊರಗೆ ಹೋದಾಗ 1 ತಿಂಗಳು ಆದ್ಮ್ಯಾಗ ಕಾಲ್ ಬಂದೈತಿ ಸರ್ ನಮ್ಗದು. ಅಂದ್ರೆ ಪಾಪ ಅವ್ರು ಕಾಲ್ ಹಚ್ಚಾರ ಸರ್, ನಮಗದು ಗೊತ್ತಾಗಿಲ್ಲ ಸರ್. 1 ತಿಂಗಳು ಆದ್ಮ್ಯಾಗ ಹಿಂಗ ಸೆಲೆಕ್ಟ್ ಆಗ್ಯಾರ, ಸೆಕೆಂಡ್ ರೌಂಡಿಗೆ ನಿಮ್ಮ ರುಬಿನ ಕರ್ಕೊಂಡ್ ಬರ್ರಿ ಅಂತ ಹೇಳಿ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಬೆಂಗಳೂರೊಳಗೆ ಐತಿ ಸರ್. ಅಲ್ಲಿ ಹಂಗ ಹೇಳಿದ್ರಿ ಸರ್, ಸಾಂಗ್ ಎಲ್ಲ ಹೇಳಿಸಿ ಅದಾದ್ಮ್ಯಾಗ 15 days ಒಳಗೆ ಕಾಲ್ ಬರ್ತೈತಿ ಅಂತ ಹೇಳಿದ್ರಿ ಸರ್. ಅದಾದ್ಮೇಲೆ ನೆಕ್ಸ್ಟ್ ಮೆಗಾ ಆಡಿಷನ್ ಸೆಲೆಕ್ಟ್ ಆಗಿರಿ ಅಂತ ಬಂತು ಸರ್. ಅಲ್ಲಿ ನಾನು ಫಸ್ಟ್ ಸಾಂಗ್ ಆಡಿದ್ದು ಮೆಗಾ ಆಡಿಷನಿಗೆ ಸರ್. ಇದು ಸರ್, ನಮ್ಮ ಹಳ್ಳಿ ಊರ ನಮಗ ಪಾಡ ಅಂತ ಸಾಂಗ್ ಅದೊಂಚೂರು ಹಾಡ್ಬೋದಲ್ಲ? ಹಾಂ ಸರ್, ಹಾಡ್ಬೋದು. ನಮ್ಮ ಹಳ್ಳಿ ಊರ ನಮ್ಗ ಪಾಡ ಯಾತಕವ್ವ ಹುಬ್ಬಳ್ಳಿ ಧಾರವಾಡ ಯಾತಕವ್ವ ಹುಬ್ಬಳ್ಳಿ ಧಾರವಾಡ ಅದು ಸಾಂಗ್ ಹಾಡಿದ್ ಸರ್. ಅದಾದ್ಮ್ಯಾಗ ನೆಕ್ಸ್ಟ್ ಹಾಡಿದ್ದ ಎಂತ ಮೋಜಿನ ಕುದುರೆ ಅಂತ ಸರ್. ಅವಾಗ್ನ ನಾ ಬೊಂಬೆ ಅವಾಗ ರಾಜೇಶ್ ಕೃಷ್ಣನ್ ಸರ್ ಕೇಳಿದ್ರೆ ಬೇರೆ ಯಾವ್ಯಾವ ಸಾಂಗ್ ಬರ್ತಾವ ನಿಂಗಂತ. ಅವಾಗ ಬೊಂಬೆ ಹೇಳ್ತೈತೆ ಸಾಂಗ್ ಹಾಡಿ ಅದನ್ನ ಲಿರಿಕ್ಸ್ ತಪ್ಪು ಹೇಳಿ ಅವಾಗ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿತ್ತು ಸರ್. ಅದು ಯೂ ಟರ್ನ್. ಹಾ ಸರ್, ಲೈಫ್ ಟೋಟಲಿ ಯೂ ಟರ್ನ್ ಅದು. ಓಕೆ, ಅದು ಏನ್ ಹೇಳಿದ್ರಲ್ಲ ಎಂತ ಮೋಜಿನ ಕುದುರೆ, ಅದನ್ನ ಒಂಚೂರು 1-2 ಲೈನ್ ಹಾಡ್ಬೋದು? ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು 11 ಪೇರಿ ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು 11 ಪೇರಿ ಹಚ್ಚನ್ನ ಕರಡ ಹಾಕಲಿಬೇಕು ನಿಚ್ಚಳ ನೀರ ಕುಡಿಸಲಿಬೇಕು ಹಚ್ಚನ್ನ ಕರಡ ಹಾಕಲಿಬೇಕು ನಿಚ್ಚಳ ನೀರ ಕುಡಿಸಲಿಬೇಕು ಸಂಸ್ಕಾರ ಕಮಚಿಲಿ ಹೊಡೆಯಲೇಬೇಕು ಸಂಸ್ಕಾರ ಕಮಚಿಲಿ ಹೊಡೆಯಲೇಬೇಕು ಅಚ್ಚುತ್ತ ಮೆಚ್ಚುವಂತೆ ಮೈ ತಿಕ್ಕಬೇಕು ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು 11 ಪೇರಿ ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು 11 ಪೇರಿ. ಈಗ ಒಂದು ತಮಗೆ ಸರ್ಕಾರಿ ಶಾಲೆಗಳ ಮೇಲೆ ವ್ಯಾಮೋಹ ಜಾಸ್ತಿ ಅಲ್ವಾ? ನೀವು ಎಲ್ಲೇ ಹೋದರೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಹೋದರೂ ಕೂಡ ನನ್ನ ಶಾಲೆಗೆ ಏನು ಸಿಗುತ್ತೆ, ನನ್ನ ಶಾಲೆಗೆ ಏನು ತಗೋಬಹುದು, ಅಥವಾ ಅಲ್ಲಿ ಶಾಲೆಗೆ ಏನು ಕೊರತೆ ಐತೆ ಅದನ್ನ ನಾನು ಅವರಿಂದ ಪಡ್ಕೋಬೇಕು ಅನ್ನೋದು. ಸ್ಕೂಲಿಗೆ ಒಂದು ಡಿಜಿಟಲ್ ಬೋರ್ಡ್ ಅದು ಸ್ವಲ್ಪ ಕೊರತೆ ಇತ್ತು ಸರ್. ಅಂದ್ರೆ ಸ್ಟೂಡೆಂಟ್ಸ್ ಸಿಕ್ಕಾಪಟ್ಟೆ ಜನ 1 to 7th ಮಟ್ಟವರೆಗೂ ಇತ್ತು ಸರ್ ನಮ್ದು ಪ್ರೈಮರಿ. ಸ್ಟೂಡೆಂಟ್ಸಿಗೆ ಅದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ ಮತ್ತೆ ಫ್ಯಾನಿಂದು ಫೆಸಿಲಿಟೀಸ್ ಸ್ವಲ್ಪ ಇರ್ಲಿಲ್ಲ ಸರ್. ಅದು ಎಲ್ಲ ಅದನ್ನ ಕೇಳ್ತಿದ್ವಿ ಸರ್, ಸ್ಕೂಲಿಗೆ ಸ್ವಲ್ಪ ಹೆಲ್ಪ್ ಆಕೈತಿ ಅಂತ. ಹೆಲ್ಪ್ ಆಯ್ತು? ಹಾ ಸರ್, ಹೆಲ್ಪ್ ಆಯ್ತು. ಇವಾಗೂ ಮಾಡ್ತಾ ಇದ್ದೀರಿ ಸರ್? ಇವಾಗೇನಿಲ್ಲ, ಅವಾಗ ಜರ್ನಿ ಇತ್ತು. ತದನಂತರ ಸರಿಗಮಪ ಹೋಗಿ ಬಂದಾದ ನಂತರ ತಮ್ಮ ಗುರಿ ಏನೀಗ? ಸರ್, ಅದೇ ಎಜುಕೇಶನ್ ವಿತ್ ಸಿಂಗಿಂಗ್ 2 ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೇಕು ಸರ್. ಸ್ವಲ್ಪ ಸಿಂಗಿಂಗ್ ಒಳಗೆ ಹೆಚ್ಚು ಎಫರ್ಟ್ ಹಾಕ್ಬೇಕಂತ. ಯಾವ ತರ ಇದನ್ನ ಸಂಗೀತವನ್ನ ಕಲಿಬೇಕು ಅಂತ ಆಸಕ್ತಿ? ಸರ್, ಹಿಂದೂಸ್ತಾನಿ ಸಂಗೀತ ಕಲೆ ಆತೇನು ಸರ್? ಹಿಂದೂಸ್ತಾನಿನ ಕಲಿತಾ ಇದ್ದೀರಿ, ಅದ್ರ ಜೊತೆಗೆ ಎಜುಕೇಶನ್. ಓಕೆ. ಈಗ ಯುವ ಗಾಯಕರಿಗೆ
ಸಾಕಷ್ಟು ಸಣ್ಣ ಕಲಾವಿದರು ಮತ್ತು ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ನೀವು? ಸರ್ ನಾನು ಒಬ್ಳ ಕಲಾವಿದೆ ಸರ್. ನಾನು ಸಣ್ಣವಳಿಂದಾನು ಹೋಗೇನು ಸರ್. ಅಷ್ಟು ಅಂದರೆ ಏನು ಹೇಳ್ಬೋದಂದ್ರೆ ಎಫರ್ಟ್ ಭಾಳ ಇಂಪಾರ್ಟೆಂಟ್. ಪ್ರಯತ್ನ ಪಡಬೇಕು ಭಾಳ. ಎಷ್ಟು ಎಫರ್ಟ್ ಹಾಕ್ತೇವೆ ಅಷ್ಟು ನಮಗೆ ಸಕ್ಸಸ್ ಅನ್ನೋದು ಸಿಗ್ತೈತೆ. ಓಕೆ. ಮತ್ತೆ ನೀವು ಏನಾದರೂ ಹಾಡಬೇಕು ಅಂತ ಹೇಳಿದ್ರೆ ಮತ್ತೆ ಯಾವ ಹಾಡನ್ನು ಹಾಡಲಿಕ್ಕೆ ಇಷ್ಟಪಡ್ತೀರಿ? ನಿಮಗೆ ಫೇವ್ರೇಟ್ ಇರ್ತಕ್ಕಂಥದ್ದು ಅಥವಾ ಈ ಸನ್ನಿವೇಶಕ್ಕೆ ಸೂಕ್ತ ಆಗುವಂಥದ್ದು? ಎಲ್ಲಿ ಕಾಣೆನು ಶಿವನೊಲ್ಲಭೆಯನಿಸಿರಿ ಉಧಾ 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 ಎಲ್ಲಿ ಕಾಣೆ ಅರೆ ಎಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣೆನೆ ಎಲ್ಲವ್ವನಂಥಕೆನೆಲ್ಲಿ ಕಾಣೆಲ್ಲಿ ಕಾಣೆನೆ ಎಲ್ಲಿ ಕಾಣೆಲ್ಲಿ ಕಾಣೆನೆ ಎಲ್ಲವ್ವನಂಥಕೆನೆಲ್ಲಿ ಕಾಣೆಲ್ಲಿ ಕಾಣೆನೆ ಎಲ್ಲಿ ಕಾಣೆನು ಶಿವನೊಲ್ಲಭೆಯನಿಸಿರಿ ಎಲ್ಲಿ ಕಾಣೆನು ಶಿವನೊಲ್ಲಭೆಯನಿಸಿರಿ ಕಲ್ಲಿನೊಳಗೆ ಹುಟ್ಟೆವು ಕರಗೋಳಕ್ಕೆ ಇಳಿದೆ ಎಲ್ಲಿ ಕಾಣೆ ಅರೆ ಎಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣೆನೆ ಎಲ್ಲವ್ವನಂಥಕೆನೆಲ್ಲಿ ಕಾಣೆಲ್ಲಿ ಕಾಣೆನೆ. ನೀವೇನೋ ಈ ಹಾಡಲ್ಲಿ ಆಲಾಪಗಳು ಬರುತ್ತಲ್ಲ ಭಾಳ ಚೆನ್ನಾಗಿ ಬರುತ್ತೆ. ಹಾಂ. ಈಗ ಮತ್ತೆ ತಾವು ಈಗ ಏನು ಸಿಂಗರ್ಸ್ ತಾವೇನು ಸರಿಗಮಪ ಹೋದ್ರಿ, ಅಲ್ಲಿ ಜಡ್ಜಸ್ ಏನು ಸಲಹೆಯನ್ನು ಕೊಟ್ಟರು ತಮಗೆ? ಸರ್ ನಾವಲ್ಲಿ ಪ್ರತಿಯೊಂದು ಅಂದ್ರೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ಒಳಗೂ ಪ್ರತಿಯೊಂದು ಕಂಟೆಸ್ಟೆಂಟ್ ಒಳಗೂ ಆ ಸ್ಟೇಜಿಂದ ಜಡ್ಜಸ್ಸಿಂದ ಅನುಶ್ರೀ ಅಕ್ಕನಿಂದ ಪ್ರತಿಯೊಂದು ವಿಷಯಗಳನ್ನು ಕಲಿತ್ವಿ ಸರ್. ಹೆಂಗಿರ್ಬೇಕು, ಹೆಂಗೆ ಲೈಫ್ ಸ್ಟೈಲ್ ಇರ್ತೈತಿ, ಪ್ರಪಂಚ ನೋಡ್ಬೇಕು ಹೊರಗಿಂದ, ಪ್ರತಿಯೊಂದು ವಿಷಯನೂ ಅಲ್ಲಿ ಒಬ್ಬೊಬ್ಬರಿಂದ ಕಲ್ತೀವಿ ಸರ್. ಈಗ ನಾನು ನೋಡ್ತಿರ್ಬೇಕಾದ್ರೆ ಸರಿಗಮಪ ಹೋದವರು ಯಾರು ಬೆಂಗಳೂರು ಬಿಟ್ಟು ಬಂದಿಲ್ಲ. ಹಾಂ ಸರ್, ಹೌದು. ಆಲ್ಮೋಸ್ಟ್. ಹಾಂ. ಮತ್ತೆ ನೀವು ಯಾಕೆ ಅಲ್ಲೇ ಇರ್ಬೋದಾಗಿತ್ತು ಅಥವಾ ಅಲ್ಲೇ ಕಂಟಿನ್ಯೂ ಮಾಡ್ಬೋದಾಗಿತ್ತು? ತಮ್ಗೆ ಆ ಸಹಕಾರ ಕೂಡ ಅಲ್ಲಿತ್ತು. ಹಾಂ ಸರ್, ಅದೇ ಸರ್ ಹೇಳ್ತಾರಲ್ಲ ಸರ್, ಅದೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕಂತ ನಮ್ಮೂರೇ ನಮಗೆ ಮೇಲು ಅಂತ ಹೇಳ್ತಾರಲ್ಲ ಸರ್. ಓಕೆ ಓಕೆ. ಅದೇ ತರ ಅಷ್ಟು ಎತ್ರಕ್ಕೆ ಹೋದ್ರು ನಮ್ಮ ಮನಿ ನಮ್ದು ಊರು ಅಂತ ಇರ್ತೈತಲ್ಲ ಸರ್. ಸೊ ಹಂಗಾಗಿ ಇಲ್ಲಿ ಓಕೆ ಓಕೆ ಅಂದ್ರೆ ನಮಗೆ ಮೇಲು. ಈಗ ಮುಂದಿನ ಫ್ಯೂಚರ್ ಪ್ಲಾನ್ ಏನಮ್ಮ ಸರ್? ಅದೇ ಸರ್, ಒಟ್ಟ ಮುಂದಿನ ಇನ್ನೂ ಏನು ಡಿಸೈಡ್ ಮಾಡಿಲ್ಲ ಸರ್. ಒಟ್ಟು ಎಲ್ಲ ಎಜುಕೇಶನ್ ಸಿಂಗಿಂಗ್ ಎಲ್ಲ ಕಲ್ತ್ಕೋತಾ ಹೋಗೋದು ಸರ್. ಮುಂದೆ ಏನಾಕೈತೆ ಇದೆ. ಈಗ ತಂದೆ ತಾಯಿ ತಂಗಿ ಹೇಗೆ, ಅವ್ರ ಹೆಲ್ಪ್ ಹೇಗಿದೆ ಅಥವಾ ಅವ್ರ ಎಜುಕೇಶನ್ ಏನು? ಅವರು ಫುಲ್ ಸಪೋರ್ಟ್ ಮಾಡ್ತಾರೆ ಸರ್. ನಾ ಎಲ್ಲಿಗೆ ಫಂಕ್ಷನ್ ಹೋದ್ರು ಆಲ್ ಕರ್ನಾಟಕ, ನಾ ಎಲ್ಲಿಗೆ ಹೋದ್ರು ನಮ್ಮ ಬಾಬಾ ಯಾವಾಗ್ಲೂ ನನ್ನ ಜೊತೆಗೆ ಬರ್ತಾರೆ ಸರ್. ಎಲ್ಲ ಕಡೆಗೂ ಅದು ಎಷ್ಟೋ ದೂರ ಇರಲಿ ಸರ್, ನಾನು ಒಬ್ಬಕಿನಂತೂ ಎಲ್ಲೂ ಕಳ್ಸಲ್ಲ ಸರ್. ಎಲ್ಲ ಅವ್ರ ಕೆಲಸ ಎಲ್ಲ ಬಿಟ್ಟು ನನ್ನ ಜೊತೆಗೆ ನಮ್ಮ ಅಪ್ಪಾಜಿ ಬರ್ತಾರ್ರಿ. ಹಂಗ ಸರ್ ನಮ್ದು 4 ಮಂದಿ ಮಕ್ಕಳು ಸರ್. ಅದ್ರೊಳಗೆ ನಾನು ದೊಡ್ಡವಳು ಸರ್. ಫುಲ್ ಅವ್ರ ಕೆಲಸ ಸರ್. ನಮ್ದು ತಂಗಿ ಮುಬೀನಾ ಮತ್ತು ಬರ್ಕತ್ ಅಲಿ ಅಂತ ಸರ್. ಅವರಿಬ್ರು ಇವಾಗ 10th ಸರ್, 9th ಮುಗಿತು 10th ಸರ್. ಇನ್ನೊಬ್ನ ಅಸ್ಲಾಂ ಸಾಬ್ ಅಂತ ಸರ್, ಅವನು ಇವಾಗ 2nd PU ಸರ್. ಅವ್ರೇನಾರ ಮತ್ತೆ ಸಂಗೀತದ ಕಡೆ ಒಲವು ಸರ್? ಅಂದ್ರೆ ವಾಯ್ಸ್ ಚಲೋ ಐತೆ ಸರ್, ಬಟ್ ಅವ್ರ ಸಿಂಗಿಂಗ್ ಒಳಗಿಲ್ಲ ಸರ್, ಎಜುಕೇಶನ್ ಮಾಡ್ತಾರೆ ಸರ್. ಅವ್ರನ್ನ ಯಾರು ನಿಮ್ಮ ಜೊತೆ ತೊಗೊಂಡು ಹೋಗ್ಬೇಕು ಅನ್ನೋ ಪ್ಲಾನಿಂಗ್ ಇದೆಯಾ ಸರ್? ಹಂಗೇನಿಲ್ಲ ಸರ್. ಅವ್ರದ್ದು ಫೀಲ್ಡ್ ಅಂದ್ರೆ ಅವ್ರಿದ್ದಾಗ ನನ್ನ ಜೊತೆಗೆ ಬರಲಿ ಅಂತಕ್ಕಂಥ. ನಮ್ಮ ತಂಗಿ ನನ್ನ ಜೋಡಿ ಹಾಡು ಹೇಳ್ತಾಳೆ ಸರ್, ಬಟ್ ಅವಳಿಗೆ ಬಿಟ್ಟಿತ್ತು ಸರ್. ಅದು ಅವಳ ಲೈಫ್, ಅವಳಿಗೆ ಏನು ಇಂಟ್ರೆಸ್ಟ್ ಐತಿ ಅದ್ರ ಮೇಲೆ. ಈ ಸರಿಗಮಪ ಹೋಗಿ ಬಂದಾದ್ಮೇಲೆ ಸಾಕಷ್ಟು ಕಡೆ ತಮ್ಮನ್ನ ಇಂಟರ್ವ್ಯೂಗಳನ್ನು ಮಾಡಿದ್ರು, ಸಾಕಷ್ಟು ಕಡೆ ಗುರುತಿಸ್ಲಿಕ್ಕೆ ಶುರು ಮಾಡಿದ್ರು, ಸಾಕಷ್ಟು ಉಡುಗೊರೆಗಳು ಕೂಡ ಬಂತು. ಸೊ ಆ ಫೀಲಿಂಗ್ ಹೇಗೆ ಅನಿಸ್ತದೆ ತಮಗೆ? ಹಾಂ ಸರ್, ನಾ ಅಂದ್ರೆ ಯಾವತ್ತೂ ನೋಡೇ ಇರಲಿಲ್ಲ ಸರ್ ಅಂಥವೆಲ್ಲ. ನಮ್ಮ ಮನೆಗೆ ಎಲ್ಲ ರುಬಿನಾ ಅಂತ, ನಮ್ಮ ಊರೊಳಗೆ ಒಂದು ಜಾತ್ರೆ ಇರಲಿ, ಎಲ್ಲ ಏನಾದರೂ ಇರಲಿ, ರುಬಿನಾರ್ ಮನೆ ಎಲ್ಲೈತಿ ಅಂತ ಹೇಳಿ ನಮ್ಮ ಮನೆಗೆ ಪ್ರತಿಯೊಬ್ಬರು ಬಂದು ಸಣ್ಣೋದ್ರಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ನಮ್ಮ ಮನೆಗೆ ಬಂದು ರುಬಿನಾ ಚಲೋ ಹಾಡ್ತೀಮ ಅಂತ ಹೇಳಿ ಎಷ್ಟು ಚಂದ ಮಾತಾಡ್ಸ್ತಿದ್ರು ಸರ್. ಅದು ಒಂಥರ ಪ್ರೌಡ್ ಫೀಲ್ ಆಗೈತೆ ಸರ್. ಎಸ್,
ತಾವೇನು ಸರಿಗಮಪಲ್ಲಿ ಎಂತ ಅಂದ ಐತೆ ಎಂತ ಚಂದ ಐತೆ ನಮ್ಮೂರ ಶಾಲೆ ಅಂತಕ್ಕಂಥದ್ದು ಅದೊಂದು ಜಾಗೃತಿ ಇದನ್ನೇ ಆಗ್ಬಿಡ್ತು. ಕನ್ನಡ ಶಾಲೆಗಳ ಬಗ್ಗೆ ಅಭಿಮಾನ ಬರ್ಲಿಕ್ಕೆ ಶುರು ಆಯ್ತು. ಕನ್ನಡ ಶಾಲೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೇ ಸರ್, ಕನ್ನಡ ಶಾಲೆ ಎಲ್ಲರೂ ಹೇಳ್ತಾರೆ ಸರ್, ಹಿಂಗೆ ಭಾಳ ನಾಲೆಡ್ಜ್ ಬೇಕಂದ್ರೆ ಇಲ್ಲ ನಾವು ಇದು ಖಾಸಗಿ ಶಾಲೆ ಒಳಗೆ ಹಿಂಗೆ ಕಲಿಬೇಕಾ, ಹಂಗೆ ಹಿಂಗೆ ಇಂಗ್ಲೀಷ್ ನಾಲೆಡ್ಜ್ ಬರ್ಬೇಕಂತ ಹೇಳಿ ಅದೆಲ್ಲ ಇರಂಗಿಲ್ಲ ಸರ್. ಕನ್ನಡ ಅಂದ್ರೆ ಕನ್ನಡ ಶಾಲೆ ಒಳಗೆ ಎಲ್ಲ ಥರದ ಫೆಸಿಲಿಟೀಸ್ ಇರ್ತಾವೆ ಸರ್, ಅಲ್ಲಿ ಎಲ್ಲಾನು ಇರ್ತದೆ ಸರ್. ಅಲ್ಲಿಂದನ ಎಲ್ಲ ಜನ ಕಲಾವಿದರು ಬರೋದು ಕನ್ನಡ ಶಾಲೆಯಿಂದನ ಸರ್. ಹಂಗಾಗಿ ಅದನ್ನ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಕನ್ನಡ ಶಾಲೆಯಲ್ಲಿ ಮಾತ್ರ ಅಂತ ಅಲ್ವಾ? ಹೌದು ಸರ್, ಅಲ್ಲಿ ಕಲಾವಿದರು ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅಲ್ಲಿ ಯಾವುದು ಇದು ಇರಲ್ಲ ಸರ್, ಮೇಲು ಕೀಳುಗಳೇ ಅನ್ನೋದು ಇರಲ್ಲ ಸರ್. ಎಲ್ಲರೂ ಒಂದ ಅನ್ನ ಇದ್ರೊಳಗೆ ಇರ್ತಾರೆ ಸರ್. ಅಲ್ಲಿಂದ ಭಾಳ ಓಕೆ. ರುವನ, ತಾವು ಇಲ್ಲಿವರೆಗೂ ನಮ್ಮ ಜೊತೆ ಕುತ್ಕೊಂಡು ತಮ್ಮ ಅನುಭವಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ತಮಗೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ಕೇಳಿದಿರಲ್ಲ, ಮತ್ತೊಬ್ಬ ಕಲಾವಿದರೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಲಾವಿದರ ಕಥೆ ನಮ್ಮ ಜೊತೆ.